AIT ಕ್ರಿಯೇಷನ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ NDDB ಕಾಮನ್ ಸಾಫ್ಟ್ವೇರ್ನಲ್ಲಿ ಹಾಲು ಉತ್ಪಾದಕರ ಮಾಹಿತಿಯನ್ನು ಯಾವ ರೀತಿ ಸೇರಿಸೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ರಿಜಿಸ್ಟ್ರೇಷನಲ್ಲಿ ಮೆಂಬರ್ ಆರ್ ನಾನ್ ಮೆಂಬರ್ ರಿಜಿಸ್ಟ್ರೇಷನ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಾರ್ ಡೀಟೇಲ್ಸ್ ಫಿಲಪ್ ಮಾಡಬೇಕಾಗಿರ್ತಕ್ಕಂಥ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಮೊದಲಿಗೆ ಉತ್ಪಾದಕನ ಕೋಡ್ನ ಎಂಟರ್ ಮಾಡಿ, ಅವರು ಮೆಂಬರ್ ಆರ್ ನಾನ್ ಮೆಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನ್ ಮೆಂಬರ್ ಆಗಿದ್ದರೆ ಇದು ರಿಜಿಸ್ಟ್ರೇಷನ್ ಡೇಟ್ ಓಪನ್ ಆಗಲ್ಲ. ಸೊ ಇವರಿಲ್ಲಿ ಮೆಂಬರ್ ಆಗಿರೋದ್ರಿಂದ ಇವ್ರು ನಾವು ಕೊಟ್ಟಿರ್ತಕ್ಕಂಥ ಶೇರ್ ಡೇಟ್ನ ಇಲ್ಲಿ ತಾವು ಎಂಟರ್ ಮಾಡ್ಕೊಳ್ಬೇಕು. ಅಲ್ಲೇ ಕ್ಯಾಲೆಂಡ್ರಲ್ಲೇ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ 1 ಜನವರಿಯಿಂದ ನಾವು ಶೇರ್ ಕೊಟ್ಟಿದ್ದೀವಿ. ನೆಕ್ಸ್ಟು ಅವರು ಕೌ ಅವ್ರ ಬೊಫೆಲೋ ಅವ್ರ ಮಿಕ್ಸ್ ಹಾಲು ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೇಲ್ ಆರ್ ಫಿಮೇಲ್ ಜೆಂಡರ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೇಮ್, ಉತ್ಪಾದಕನ ನೇಮು ಏನಿದೆಯಾ ಅವರ ಹೆಸರನ್ನು ತಾವಿಲ್ಲಿ ಇಂಗ್ಲೀಷ್ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇರೋದ್ರಿಂದ ಇಂಗ್ಲೀಷಲ್ಲೇ ಫಿಲಪ್ ಮಾಡ್ಕೋಬೇಕು. ಇನ್ ಕೇಸ್ ಕನ್ನಡ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದರೂ ಫಸ್ಟು ಇಂಗ್ಲೀಷಲ್ಲಿ, ನೆಕ್ಸ್ಟು ಲೋಕಲ್ ಲ್ಯಾಂಗ್ವೇಜ್ ಅಂತಿದೆಯಲ್ಲ ಅಲ್ಲಿ ಕನ್ನಡದಲ್ಲಿ ಫಿಲಪ್ ಮಾಡ್ಕೋಬೇಕು. ಸೊ ಉತ್ಪಾದಕನ ಹೆಸರು, ಆನಂತರ ಸರ್ನೇಮ್ ಕಂಪಲ್ಸರಿ ಎಂಟರ್ ಮಾಡಲೇಬೇಕು. ನಂತರ ನಾಮಿನಿ ಇದ್ದರೆ ಎಂಟರ್ ಮಾಡಿ. ಸೊ ನಾಮಿನಿನ ಎಂಟರ್ ಮಾಡಿದ ನಂತರ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ದಲ್ಲಿ ತಾವು ಯೂಸ್ ಮಾಡ್ತಾಯಿದ್ರೆ ಆ ಲ್ಯಾಂಗ್ವೇಜ್ನ ಎಂಟರ್ ಮಾಡಿ. ಇನ್ ಕೇಸ್ ಇಲ್ಲ ನಾವು ಸಾಫ್ಟ್ವೇರ್ನ ಇಂಗ್ಲೀಷಲ್ಲೇ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇಂಗ್ಲೀಷಲ್ಲೇ ತಾವನ್ನ ಫಿಲಪ್ ಮಾಡ್ಕೊಳ್ಬೋದು. ನಂತರ ಅಡ್ರೆಸ್, ತಾವು ಸಂಘದ ಅಥವಾ ಉತ್ಪಾದಕನ ಕಂಪ್ಲೀಟ್ ಅಡ್ರೆಸ್ ಏನಿರುತ್ತೆ ಅಡ್ರೆಸ್ಸನ್ನು ತಾವು ಅಡ್ರೆಸ್ ಬಾಕ್ಸಲ್ಲಿ ಫಿಲಪ್ ಮಾಡ್ಕೋಬೇಕು. ನಂತರ ಪಿನ್ ಕೋಡ್ ಎಂಟರ್ ಮಾಡಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ರೈಟ್ ಸೈಡಲ್ಲೇ ಒಂದು ಫೋಟೋ ಕಾಣಿಸ್ತಾ ಇದೆ. ಸೊ ತಮ್ಮ ಹತ್ರ ಸ್ಕ್ಯಾನರ್ ಇದ್ದರೆ ಸ್ಕ್ಯಾನ್ ಮಾಡಿ ಫೋಟೋ ಕೂಡ ಈ ಒಂದು ಸಾಫ್ಟ್ವೇರಲ್ಲಿ ಅಳವಡಿಸ್ಕೊಳ್ಬಹುದು. ನೆಕ್ಸ್ಟು ಮೊಬೈಲ್ ನಂಬರ್ ಕಂಪಲ್ಸರಿ ಆ್ಯಡ್ ಮಾಡಲೇಬೇಕು. ಯಾಕಂದರೆ ಉತ್ಪಾದಕ AMCS ಫಾರ್ಮರ್ ಅಪ್ಲಿಕೇಶನ್ನ ಮೊಬೈಲಲ್ಲಿ ಉಪಯೋಗಿಸ್ಬೇಕು ಅಂತಂದರೆ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಇರಲೇಬೇಕು. ಇಲ್ಲಾಂದರೆ ಅವರು ಆ್ಯಪ್ನ ಉಪಯೋಗಿಸೋಕ್ಕಾಗಲ್ಲ. ನೆಕ್ಸ್ಟು ಕ್ಯಾಟಗರಿ ಯಾವುದು, ಕ್ಯಾಸ್ಟ್ ಕ್ಯಾಟಗರಿನ ತಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಬ್ಲಡ್ ಗ್ರೂಪ್ ಆಗಿರ್ಬೋದು, ಮೇಲ್ ID ಆಗಿರ್ಬೋದು, ಪಾನ್ ನಂಬರ್ ಆಗಿರೋ ತಮ್ಮ ಹತ್ರ ಇದ್ದರೆ ಡೀಟೇಲ್ಸ್ ಎಂಟರ್ ಮಾಡ್ಬೋದು. ನಂತರ ಆಧಾರ್ ಕಾರ್ಡು, ಇದು ಕೂಡ ಕಂಪಲ್ಸರಿ ಆಧಾರ್ ಕಾರ್ಡ್ ನಂಬರ್ ಹಾಕಲೇಬೇಕು. ಹಸುಗಳು ಹೊಂದಿರತಕ್ಕಂಥ ಸಂಖ್ಯೆ, ಎಷ್ಟು ಹಸು, ಎಮ್ಮೆ ಅಥವಾ ಯಾವ ಜಾತಿಯ ಒಂದು ಹಸುಗಳನ್ನು ಹೊಂದಿರ್ತಾನೆ ಅದನ್ನಲ್ಲಿ ಕ್ರಾಸ್ ಬ್ರೀಡಿಂಗ್ ಇದ್ದರೆ ಕ್ರಾಸ್ ಬ್ರೀಡಲ್ಲಿ ಎಂಟ್ರಿ ಮಾಡಿ. ಸೊ ನಂಬರ್ ಆಫ್ ಇನಿಷಿಯೇಷನ್ ಕೌಂಟ್ಸ್ಗಳನ್ನ ಎಂಟರ್ ಮಾಡಿದ ನಂತರ ನಮಗೆ ಮಿಕ್ಕಿರ್ತಕ್ಕಂಥ ಯಾವುದೇ ಮಾಹಿತಿಯಲ್ಲಿದ್ದರೆ ಫಿಲಪ್ ಮಾಡ್ಬೋದು. ಇಲ್ಲಾಂದರೆ ನೇರವಾಗಿ ನಾವೀಗ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಂಕ್ ಅಕೌಂಟ್ ಬಂದುಬಿಟ್ಟು ನಮ್ಮದು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್. ಸೊ ಇವಾಗ ಅದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕನೆಕ್ಟ್ ಆಗಿದೆ. ಸೊ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ನಾವಿಲ್ಲಿ ಟೈಪ್ ಮಾಡಿದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬ್ರ್ಯಾಂಚ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು IFSC ಕೋಡ್ ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ಕರೆಕ್ಟಾಗಿದೆ ಇಲ್ಲ ಒಂದ್ಸರಿ ತಾವು ನೋಡಿಕೊಂಡು ಅಕೌಂಟ್ ನಂಬರನ್ನು
ಇಲ್ಲಿ ಎಂಟರ್ ಮಾಡಬೇಕು. ಫೈನಲ್ ಆಗಿ ಸೇವ್ ಅಂತ ಕೊಟ್ಟರೆ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ. ಸೊ ಇವಾಗ ತಾವಿಲ್ಲಿ ನೋಡ್ಬೋದು ನಾವು ಸೇವ್ ಮಾಡಿರ್ತಕ್ಕಂಥ ಅಕೌಂಟ್ ನಂಬರ್ ಸೇವ್ ಆಗಿದೆ, ಉತ್ಪಾದಕರ ಲಿಸ್ಟಲ್ಲಿ ಬಂದಿರುತ್ತೆ. ಓಕೆ, ಈ ರೀತಿಯಾಗಿ ತಾವು ಉತ್ಪಾದಕರ ವಿವರವನ್ನು ಇಂಗ್ಲೀಷ್ ಸಾಫ್ಟ್ವೇರ್ ಉಪಯೋಗಿಸ್ತಕ್ಕಂಥವರು ಸಹ ಉಪಯೋಗಿಸ್ಬೋದು. ಧನ್ಯವಾದಗಳು.